ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಹಾಗೂ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ. ಮೂರು ಜನ ಲೈವ್ನಲ್ಲಿದ್ದಾರೆ. ಪ್ರಶಾಂತ್, ಈ ಸಮಸ್ಯೆ ಬಗೆಹರಿಬೇಕು ಅಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಒಂದಲ್ಲ ಒಂದು ದಿನ ಬನ್ನಿ ಅಂತ ದೆಹಲಿ ಕರಿಬೇಕಾಗತ್ತೆ ಅಂತ ತುಂಬ ಸಲ ನಾವು ಚರ್ಚೆ ಮಾಡಿದ್ದೀವಿ. ಅದೇ ಮೀಟಿಂಗ್ ಇದು ಅಥವಾ ಏಕಾಏಕಿ ಕರೆದು BBMP ಎಲೆಕ್ಷನ್ ಏನು ಮಾಡ್ತೀರಿ, ರಾಜ್ಯಸಭೆಗೆ ಯಾರನ್ನು ಕಳಿಸೋಣ, ವಿಧಾನ ಪರಿಷತ್ತಿಗೆ ಯಾರಿಗೆ ಕಳಿಸೋಣ, ಈ ಥರದ ಚರ್ಚೆ ಮಾಡ್ತಾರೆ? ಅದಿತ್ತು ನೋಡಿ, ನವೆಂಬರ್ 20ರಿಂದ DK ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಸಮಯವನ್ನು ಕೇಳ್ತಾ ಇದ್ರು ಕರ್ನಾಟಕದ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ. ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟನ್ನು ಕೊಡಲಿಲ್ಲ. ನಂತರ ಒಂದು ಸಲ ಕರೆದು ಮಾತನಾಡಿದರು. ಬಹುಶಃ ಬಿಹಾರದ ಚುನಾವಣೆ ನಂತರ ಸಿದ್ದರಾಮಯ್ಯನವ್ರ ಜೊತೆ ಒಮ್ಮೆ ಮಾತಾಡಿದರು. ಹೌದು. ಆದರೆ ಇಡೀ ಕರ್ನಾಟಕದ ಭವಿಷ್ಯದ ಬಗ್ಗೆ, ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಸಿದ್ದರಾಮಯ್ಯನವರು, DK ಶಿವಕುಮಾರ್, KC ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಸೋನಿಯಾ ಗಾಂಧಿ ನಡುವಿನ ಸಭೆ ಏನಾಗಬೇಕಿತ್ತು ಅದು 6 ತಿಂಗಳಿಂದ ಮುಂದುವರಿತಾ ಬರ್ತಾ ಇತ್ತು. ನನಗನ್ಸುತ್ತೆ ಕೇರಳದ ಚುನಾವಣೆ ಮುಗಿದ ನಂತರ ಈಗ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ರು ನನಗೆ ಅಜೆಂಡಾ ಗೊತ್ತಿಲ್ಲ ಅಂತ. ಹೌದು. DK ಶಿವಕುಮಾರ್ ಬಣವನ್ನು ಕೇಳಿದ್ರೆ ಅವ್ರಿಗೂ ಕೂಡ ಸ್ಪಷ್ಟವಾಗಿರ್ತಕ್ಕಂಥ ಅಜೆಂಡಾ ಗೊತ್ತಿಲ್ಲ. KC ವೇಣುಗೋಪಾಲ್ ಇಬ್ರಿಗೂ ಕಾಲ್ ಮಾಡಿ ಹೇಳಿದ್ದಾರೆ, ನೀವು ದಿಲ್ಲಿಗೆ ಬನ್ನಿ. ಎಸ್. ಸೋನಿಯಾ ಗಾಂಧಿಯವರು ಇರ್ತಾರೆ, ರಾಹುಲ್ ಗಾಂಧಿಯವರು ಇರ್ತಾರೆ, ಪರಸ್ಪರ ಒಂದು ಚರ್ಚೆ ಕರ್ನಾಟಕದ ಒಟ್ಟಾರೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಮಾಡಬೇಕಾಗಿದೆ, ಬನ್ನಿ ಅಂತಕ್ಕಂಥದ್ದನ್ನು ಕರೆದಿದ್ದಾರೆ. ಯಾವ ವಿಷಯ ಅಂತಕ್ಕಂಥದ್ದರ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನು KC ವೇಣುಗೋಪಾಲ್ ಇಬ್ಬರೂ ನಾಯಕರಿಗೂ ಕೊಟ್ಟಿಲ್ಲ. ಹೀಗಾಗಿ ಪಬ್ಲಿಕ್ ಡೊಮೇನ್ನಲ್ಲಿ ನೋಡಿದಾಗ ಅಜಿತ್ 4 ವಿಷಯಗಳು ಮಾತ್ರ ಕಾಣ್ತವೆ. ಒಂದು ನಾಯಕತ್ವ ಬದಲಾವಣೆ, ರಾಜ್ಯಸಭಾ ಚುನಾವಣೆ. ಎಸ್. ಅಂದರೆ ಇಮಿಡಿಯೇಟ್ ಜೂನ್ 18ಕ್ಕಿದೆ ರಾಜ್ಯಸಭಾ ಚುನಾವಣೆ ಬಗ್ಗೆ ಒಂದು ಚರ್ಚೆ ಆಗಬೇಕು. ವಿಧಾನ ಪರಿಷತ್ ಚುನಾವಣೆ, ಅದು ಕೂಡ ಒಂದು ಚರ್ಚೆ ಆಗಬೇಕು. ಬಹಳ 6 ತಿಂಗಳಿನಿಂದ DK ಶಿವಕುಮಾರ್ ನಾಯಕತ್ವ ಬದಲಾವಣೆ ಬಗ್ಗೆ ಕೇಳ್ತಿದ್ದಾರೆ. ಆ ವಿಷಯವೂ ಕೂಡ ಚರ್ಚೆಗೆ ಈಗ DK ಶಿವಕುಮಾರ್ ಅಲ್ಲಿ ಕರೆದಿದ್ದಾರೆ ಅಂತಂದರೆ DK ಶಿವಕುಮಾರ್ ಆ ಚರ್ಚೆಯನ್ನು ನಡೆಸದೆ ಬಿಡಲ್ಲ. ಹೌದು ಹೌದು. ಸಿದ್ದರಾಮಯ್ಯನವರು ಸಂಪುಟ ಪುನಾರಚನೆಯ ಚರ್ಚೆಯನ್ನು ಮಾಡದೆ ಬಿಡಲ್ಲ. ಅಂತಂದರೆ ಈ 4 ವಿಷಯಗಳ ಬಿಟ್ಟು ಬೇರೆ ವಿಷಯಗಳು ಸ್ಪಷ್ಟವಾಗಿ ನಾಳೆ ಚರ್ಚೆಗೆ ಬರ್ತವೆ ಅಂತ ಅನ್ನಿಸ್ತಾ ಇಲ್ಲ. ಹೀಗಿರುವಾಗ ಕಾಂಗ್ರೆಸ್ ಹೈಕಮಾಂಡ್ ಸೋಕ್ಷವೋ ಮೋಕ್ಷವೋ ಒಂದು ನಿರ್ಣಯವನ್ನು ಐದರ್ DK ಹೇಳದಂತೆ ನಿರ್ಣಯ ಅಥವಾ ಸಿದ್ದರಾಮಯ್ಯನವರು ಹೇಳದಂತೆ ಒಂದು ನಿರ್ಣಯವನ್ನು ತೆಗೆದುಕೊಂಡು ಒಂದು ಫುಲ್ ಸ್ಟಾಪನ್ನು ಈ ಕರ್ನಾಟಕದ ರಾಜಕೀಯವಾಗಿರ್ತಕ್ಕಂಥ ಚರ್ಚೆ ಏನು ನಡೀತಾ ಇದೆ ಅದಕ್ಕೆ ಫುಲ್ ಸ್ಟಾಪನ್ನು ಕೊಡುವ ಪ್ರಯತ್ನವನ್ನು ನಾಳೆಯ ಸಭೆಯಲ್ಲಿ ಮಾಡಬಹುದು ಅಂತ ಅನಿಸುತ್ತೆ. ಅದರ್ವೈಸ್ ಈಗ GBA ಚುನಾವಣೆಗಳು ಸೋನಿಯಾ ಗಾಂಧಿ ಮತ್ತು ಅವ್ರನ್ನ ಇಟ್ಕೊಂಡು ನಡೆಸಬೇಕಾಗಿಲ್ಲ. ಹೌದು. SIRನ ಒಟ್ಟಾರೆ ಪ್ರಕ್ರಿಯೆ. ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ಮೀಟಿಂಗಿಗೆ ಇನ್ನೊಂದು ಲೆವೆಲ್ಲಿನ ಇಂಪಾರ್ಟೆನ್ಸ್ ತಂದು ಕೊಡಲಿಲ್ವಾ? ಸತೀಶ್ ಜಾರಕಿಹೊಳಿ ಅವರು ಆಡಿದ ಮಾತುಗಳು ಪ್ರಶಾಂತ್ ಮುಹೂರ್ತ ಅಂತನ ಅಲ್ಲಲ್ಲ, ಇಂಪಾರ್ಟೆನ್ಸ್ ತಂದು ಕೊಡ್ತು ಅಂತ. ಇದು ತುಂಬ ಗಂಭೀರವಾದ ಸಭೆ ಅಂತ ಅನ್ನಿಸುವಂತೆ, ಇನ್ನೂ ಹೆಚ್ಚು ಆಳವಾಗಿ ಅನಿಸೋ ಹಂಗೆ ಮಾಡ್ತು. ಅದೇ ಒಂದು ಸತೀಶ್ ಜಾರಕಿಹೊಳಿ ಮುಹೂರ್ತ ಫಿಕ್ಸ್ ಆಗಿದೆ, ಆ ಕಡೆ ಆಗಬಹುದಾ ಈ ಕಡೆ ಆಗಬಹುದಾ, ಯಾವುದಾದ್ರೂ ತೀರ್ಮಾನ ಆಗಲೇಬೇಕು. ಅಜಿತ್, ಸತೀಶ್ ಜಾರಕಿಹೊಳಿ ಹೇಳಿದ್ದು ಮುಹೂರ್ತ ಅಂತಕ್ಕಂಥದ್ದು ಒಂದು ಗಂಭೀರತೆ, ಅದು ಒಂದು. ಇನ್ನೊಂದು, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಆಮ್ನೆ ಸಾಮ್ನೆ ಕೂರಿಸಿ ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲ್, ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವ್ರು ಕೂಡ್ತಾ ಇರ್ತಕ್ಕಂಥದ್ದೇ ಒಂದು ಮುಕ್ತ ಚರ್ಚೆ ನಾಳೆ ಕಾಂಗ್ರೆಸ್ ಹೈಕಮಾಂಡ್ನ ಎದುರು ಕರ್ನಾಟಕದ ಬಗ್ಗೆ ನಡೆಯುತ್ತೆ ಅಂತಕ್ಕಂಥದ್ರ ಸ್ಪಷ್ಟ ಸಂಕೇತ. ಬಟ್ ಅದರ ಅರ್ಥ ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ನಾವು ಈ ಕಡೆ ಇರ್ತೀವಿ ಆ ಕಡೆ ಇರ್ತೀವಿ ಯಾವುದೇ ಗುಟ್ಟನ್ನು ಇಲ್ಲಿಯವರೆಗೆ ಎರಡೂ ಬಣಗಳಿಗೆ ಬಿಟ್ಕೊಟ್ಟಿಲ್ಲ. TV ಕ್ಯಾಮ್ರಾ ಎದುರುಗಡೆ ಎರಡೂ ಬಣಗಳು ಏನನ್ನೂ ಕೂಡ ಕ್ಲೇಮ್ ಮಾಡ್ತಾ ಇರಬಹುದು. ಹೌದು. ಬಟ್ ರಾಹುಲ್ ಗಾಂಧಿ ಯಾವುದನ್ನೂ ಕೂಡ ಹೀಗೆ ಆಗತ್ತೆ ಅಂತಕ್ಕಂಥದ್ದನ್ನು, ಯಾಕಂದರೆ ಈ ರೀತಿ ಕರೆ ಬಂದಾಗ ಇಬ್ಬರೂ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸಂಪರ್ಕ ಮಾಡಿದ್ದಾರೆ, ಏನು ಸಭೆ ಇದು ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೂ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅವರು ಪಬ್ಲಿಕ್ ಟಿವಿಯಲ್ಲಿ ಏನು ಹೇಳಿದ್ದಾರೆ ಅದು ನಾಯಕರಿಗೂ ಕೂಡ ಹೇಳಿದ್ದಾರೆ. ಓಕೆ ನನಗೂ ಇದು ಏನು ಆ್ಯಕ್ಚುಲಿ ಅನ್ನೋದು ಗೊತ್ತಿಲ್ಲ. KC ಮತ್ತು ರಾಹುಲ್ ಗಾಂಧಿ
ಸೇರಿ ಡಿಸೈಡ್ ಮಾಡಿದ್ದಾರೆ ಸೇರಬೇಕು ಅಂತ, ಮೇಡಮ್ ಇರುವಾಗಲೇ ಸೇರಬೇಕು ಅಂತಕ್ಕಂಥದ್ದು ಯಾಕೆ? ಬರೀ ರಾಹುಲ್ ಗಾಂಧಿ ಇದ್ದಾಗ ಸಭೆ ನಡೆಸಿದರೆ ಇಲ್ಲಿಯವರೆಗೆ ಏನಿತ್ತು, ಇಲ್ಲ ರಾಹುಲ್ ಗಾಂಧಿ ಇಸ್ ನಾಟ್ ಫೇವರಿಂಗ್ ಡಿ ಕೆ ಶಿವಕುಮಾರ್ ಅನ್ನೋದಿತ್ತು. ಹೌದು ಹೌದು, ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ ಆರ್ ಫೇವರಿಂಗ್ ಡಿ ಕೆ ಶಿವಕುಮಾರ್ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಗಳು ಕರೆಕ್ಟ್. ಅದರ ಅರ್ಥ ನಾಳೆಯ ಸಭೆಯಲ್ಲಿ ಇದೊಂದು ಸೂಕ್ಷ್ಮ ಮೋಕ್ಷ ಚರ್ಚೆ ಆಗತ್ತೆ. ನಾವೇನು 6 ತಿಂಗಳ ಕಾಲ ಹಂಗಂತೆ ಹಿಂಗಂತೆ ಹೀಗಾಗ್ಬೋದು ಹಾಗಾಗ್ಬೋದು ಎಲ್ಲ ಚರ್ಚೆಗಳು ಕರ್ನಾಟಕದ ಮಾಧ್ಯಮಗಳಲ್ಲಿ, ರಾಷ್ಟ್ರದ ಮಾಧ್ಯಮಗಳಲ್ಲಿ ನಡೆದಿವೆ. ಅದಕ್ಕೊಂದು ಫುಲ್ ಸ್ಟಾಪ್ ನಾಳೆಯ ಸಭೆಯನ್ನು, ನಾಳೆ ಅದು ಎಕ್ಸ್ಟೆಂಡ್ ಆಗ್ಬೋದು ನಾಡದ್ದಕ್ಕೂ ಕೂಡ. ಓಕೆ ಓಕೆ, ಆ ಸಭೆಯಲ್ಲಿ ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯಕ್ಕೆ ಕರ್ನಾಟಕದ ಕಾಂಗ್ರೆಸ್ ಬಗ್ಗೆ ಹೈಕಮಾಂಡ್ ಬರಬಹುದು ಅಂತ ಅನಿಸುತ್ತೆ. ಯಾರಿಗೆ ಅಡ್ವಾಂಟೇಜು ಯಾರಿಗೆ ಡಿಸ್ಅಡ್ವಾಂಟೇಜು, ಐ ಥಿಂಕ್ ವಿ ಶುಡ್ ವೇಟ್ ಟಿಲ್ ಟುಮಾರೋ 11 o'clock. ಯಾಕಂತಂದರೆ ಈ ಹೈಕಮಾಂಡ್ ಸರ್ಪ್ರೈಸ್ ಏನಾದರೂ ಕೊಡ್ಲಿಕ್ಕೆ ಹೊರಟಿದೆಯಾ? ಅಥವಾ ನ್ಯಾಷನಲ್ ಚಾನಲ್ ನೋಡ್ತಾ ಇದ್ದೆ ನಾನು, ನಾಯಕತ್ವ ಬದಲಾವಣೆ ವಿಷಯದ ಚರ್ಚೆಗೆ ಕರೆದಿರೋದು OBC ಮುಖ್ಯಮಂತ್ರಿಗಳನ್ನು ಇಳಿಸುವ ಉದ್ದೇಶ ರಾಹುಲ್ ಗಾಂಧಿ ಅವರಿಗಿಲ್ಲ, ಅದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇರೆ ಏನೋ ಆಫರ್ ಮಾಡ್ತಾರೆ ಅಂತ. ಬೇರೆ ಏನಂದರೆ ಹೆಚ್ಚುವರಿ ಖಾತೆಗಳು, ಡಿ ಕೆ ಸುರೇಶರಿಗೆ ರಾಜ್ಯಸಭಾ ಸ್ಥಾನ, ಹಿಂಗೇನೇನೋ KPCC ಅಧ್ಯಕ್ಷರಾಗಿ ನೀವೇ ಮುಂದುವರಿರಿ ಅಂತ ಏನೇನೋ ಆಫರ್ ಮಾಡ್ತಾರೆ ಅಂತ ನ್ಯಾಷನಲ್ ಚಾನಲ್ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾವೆ. ಅದೇ ದಿಸ್ ಇಸ್ ನಾಟ್ ನ್ಯೂ. ಅಂದರೆ ರಾಹುಲ್ ಗಾಂಧಿ OBC ಮುಖ್ಯಮಂತ್ರಿಯನ್ನು ಕೆಳಗೆ ಕಳಿಸಬಾರ್ದು ಅನ್ನುವ ಅವ್ರದ್ದು ಒಪಿನಿಯನ್ ಸ್ಪಷ್ಟವಾಗಿದೆ. ಸಿದ್ದರಾಮಯ್ಯನವ್ರನ್ನ ಕೆಳಗೆ ಕಳಿಸಿದರೆ 28 ಕಷ್ಟ ಆಗತ್ತೆ ಅನ್ನುವ ಒಪಿನಿಯನ್ ರಾಹುಲ್ ಗಾಂಧಿಗಿದೆ. ಇದು ಹೊಸ ವಿಷಯ ಏನಲ್ಲ. ಇದು ಹಾಗಾಗಿಯೇ ಡಿ ಕೆ ಶಿವಕುಮಾರ್ಗೆ ಅವ್ರ ಅಪಾಯಿಂಟ್ಮೆಂಟ್ ಕೂಡ ಕೊಡ್ತಾ ಇರಲಿಲ್ಲ. ಏಕಾಏಕಿ ಎಲ್ಲರೂ ಕೂತ್ಕೊಂಡು ಸಭೆ ಮಾಡೋಣ ಬನ್ನಿ ಅಂತಕ್ಕಂಥದ್ದನ್ನು ಕರೆದಿರೋದು. ನೋಡಿ, ಯಾವುದೇ ಸಭೆ ಹೈಕಮಾಂಡ್ನ ಮಟ್ಟದಲ್ಲಿ ಕರೆದಿರುವಾಗ ಹೈಕಮಾಂಡ್ ಒಂದು ನಿರ್ಣಯವನ್ನು ತೆಗೆದುಕೊಂಡೇ ಇಬ್ಬರನ್ನು ಕರೆದಿರುತ್ತೆ. ರೈಟ್. ಡಿ ಕೆ ಶಿವಕುಮಾರನ್ನು ಮನವೊಲಿಕೆ ಮಾಡುವಲ್ಲಿ ಹೈಕಮಾಂಡ್ ಯಶಸ್ವಿಯಾಗತ್ತಾ, ಅಥವಾ ಅದರ್ ವೇ ರೌಂಡ್ ಏನಾದರೂ ಒಂದು ನಿರ್ಣಯವನ್ನು ತೆಗೆದುಕೊಂಡು 6 ತಿಂಗಳು 8 ತಿಂಗಳು ಅಂತಾರ, ವಿ ಡೋಂಟ್ ನೋ. ದಿಸ್ ಆರ್ ಆಲ್ ಸ್ಪೆಕ್ಯುಲೇಷನ್ಸ್. ನನಗನ್ಸುತ್ತೆ ನಾಳೆಯ ಸಭೆಯಲ್ಲಿ ಯಾರು ಏನು ಮಾತಾಡ್ತಾರೆ ಅನ್ನೋದು. ಬಟ್ ಒಂದಂತೂ ನಿಜ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತುಂಬ ತಮ್ಮ ಎಲ್ಲ ವಿಷಯಗಳನ್ನು ನಾಳಿನ ಹೈಕಮಾಂಡ್ ಸಭೆಯಲ್ಲಿ ಇಡ್ತಾರೆ ಅನ್ನೋದು ಪಕ್ಕ. ಅದರ ಒಂದು ತಯಾರಿಯನ್ನು ಕೂಡ ಇಬ್ಬರು ಮಾಡ್ಕೊಂಡು ಹೋಗಿದ್ದಾರೆ. ಸುರೇಶ್ ಕ್ಯಾಂಪಿಗೂ ಕೂಡ ಕೇಳಿದೆ ನಾನು, ನೇರವಾಗಿ ಸುರೇಶ್ ಸಿಗಲಿಲ್ಲ. ಆದರೆ ಸುರೇಶ್ ಕ್ಯಾಂಪ್ ಹೇಳುತ್ತಿರುವ ಪ್ರಕಾರ ಯಾವುದೇ ಕಾರಣಕ್ಕೂ ನಾನು ರಾಜ್ಯಸಭೆಯನ್ನು ಒಪ್ಕೊಳ್ಳಲ್ಲ, ನಾನು 28 ಅಥವಾ 29 ಚುನಾವಣೆಯನ್ನೇ ಸ್ಪರ್ಧೆ ಮಾಡೋದು, ನಾನು ಕನಕಪುರವನ್ನು ಬಿಟ್ಟು ಬಂದು ರಾಜ್ಯಸಭೆ ಒಪ್ಕೊಳ್ಳಲ್ಲ ಅನ್ನೋದನ್ನು ಸುರೇಶ್ ಕ್ಯಾಂಪ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸುರೇಶ್ ಅದನ್ನು ಭಾಳ ರೀಟ್ರೇಟ್ ಕೂಡ ತಮ್ಮ ಆಪ್ತರ ಎದುರುಗಡೆ ಮಾಡಿದ್ದಾರೆ. ನಮಗಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಮಾಡಬೇಕು, ಅದು ಬಿಟ್ಟು ಬೇರೆ ಡಿವಿಯೇಷನ್ನೇ ಇಲ್ಲ ಅಂತಾರವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.